ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲ ನಮ್ಮ ಕನ್ನಡ ಟೆಕ್ಸ್ ಮೆಂಬರ್ಸ್ ಪ್ರತಿಯೊಬ್ಬರು ಕೂಡ ಈ ಒಂದು ತುಂಬ ಇಂಪಾರ್ಟೆಂಟ್ ನಿಮಗೆ. ಯಾಕಪ್ಪ ಅನ್ಬೇಕಾರೆ ಒಬ್ಬ ಯೂಟ್ಯೂಬರ್ಸ್ ಆಗೋಬೇಕಾದ್ರೆ ಸುಮ್ಮನೆ ಯೂಟ್ಯೂಬರ್ಸ್ ಆಗಲ್ಲ. ತುಂಬ ಜನ ಅಂತ ಇರ್ತಾರೆ, ಹೇ ಕನ್ನಡ ಟೆಕ್ಸ್ ಅವ್ರು ಬೆಳೆದಿದ್ದಾರೆ, 70,000 ಸಬ್ಸ್ಕ್ರೈಬರ್ಸ್ ಇದೆ, ಆರಾಮಾಗಿ ಮಂತ್ಲಿ ಪೇಮೆಂಟ್ ತೊಗೋತಾರೆ, ಆರಾಮಾಗಿ ಖುಷಿಯಾಗಿದ್ದಾರೆ, ಬಡವ ಅಂತೇಳಿ ಬೆಳೆದ್ಬಿಟ್ಟ ಅಂತ ತುಂಬ ಜನ ಅಂತ ಇರ್ತಾರೆ. ನಿಮಗೆಲ್ಲರಿಗೂ ನಾನು ನಿಮಗೆ ಹೇಳ್ಬೇಕಾದ್ರೆ ಇವತ್ತೊಂದು ವಿಡಿಯೋದಲ್ಲಿ ಏನಪ್ಪ ಅನ್ಬೇಕಾರೆ ತುಂಬ ಸಿಂಪಲು. ನೀವು ಅಂತಿರ್ಬೋದು ಈ ಕನ್ನಡ ಟೆಕ್ಸ್ ಅವರು ಏನಪ್ಪ ಹಿಂಗೆ ಅಂತ. ನೀವು ನೋಡ್ಬೋದು, ಆರಾಮಾಗಿ ಒಂದು ವಿಡಿಯೋ ಅಪ್ಲೋಡ್ ಮಾಡ್ತಾರೆ, ದಿನಲ್ಲೇ ಆರಾಮಾಗಿ ಮನೇಲಿ ಕೂತು ಮಂತ್ಲಿ ಪೇಮೆಂಟ್ ತೊಗೋತಾರೆ, ಆರಾಮಾಗಿ ಜೀವನ ಸಾಗಿಸ್ತಿದ್ದಾರೆ ಅಂತ ಹೇಳ್ತಾರೆ. ನನಗೆ ಮೊದಲೇ ಮುಂಟು ಎಲ್ಲರಿಗೂ ಈಗಲೂ ಕೂಡ ಹೇಳ್ತೀನಿ, ಯಾಕಪ್ಪ ಅನ್ಬೇಕು ಒಬ್ಬ ಯೂಟ್ಯೂಬರ್ಸ್ ಲೈಫ್ ಸುಮ್ಮನೆ ಇರಲ್ಲ. ಏನಪ್ಪ ಅನ್ಬೇಕು, ಒಬ್ಬ ಯೂಟ್ಯೂಬರ್ಸ್ ಅವರೊಂದು ಯೂಟ್ಯೂಬ್ ಸೀಡಿಯೋ ಎಡಿಟ್ ಮಾಡಿ ತಮ್ಮನ್ನೆಲ್ಲ ಅಪ್ಲೋಡ್ ಮಾಡ್ಬೇಕಾದ್ರೆ ತುಂಬ ಕಷ್ಟ. ಯಾಕಪ್ಪ ಈಗ ಆ್ಯಕ್ಚುಲಿ ಮುಂಟು ನೀವು ನೋಡಿದ್ವಿ, ಮದ್ದಿನ ಬಿಸಿಲಲ್ಲಿ ನಾನು ಮಟ್ಟಿಗೆ ಬಂದಿದ್ದೀನಿ. ನಮ್ಮ ಮಟ್ಟಿಗೆ ಸರಿಯಾಗಿ ನೆಟ್ವರ್ಕ್ ಇಲ್ಲ ಇಲ್ಲಿ. ಆ್ಯಕ್ಚುಲಿ ನೋಡ್ಕೊಳ್ಳೋ ವೀಡಿಯೋ ಅಪ್ಲೋಡ್ ಮಾಡೋದಕ್ಕೋಸ್ಕರ ಇಲ್ಲಿ ಬಂದಿದ್ದೀನಿ. ಸರಿಯಾಗಿ ನೆಟ್ವರ್ಕ್ ಇಲ್ಲ, ಸರಿಯಾಗಿ ಇದನ್ನ ಆಗ್ತಾಯಿಲ್ಲ. ವೀಡಿಯೋ ಅಪ್ಲೋಡ್ ಮಾಡೋವಾಗ ತುಂಬ ಕಷ್ಟ. ನಿಮ್ಗೆಲ್ಲರಿಗೂ ಅನಿಸುತ್ತೆ ಹಾಗೆ ಹಿಂಗೆ. ನಾನು ನಿಮಗೆ ಆ್ಯಕ್ಚುಲಿ ರಾತ್ರಿ ಆದರೂ ಕೂಡ ಮಗೋಕ್ಕಾಗಲ್ಲ. ರಾತ್ರಿ 1-2 ಗಂಟೆವರೆಗೂ ಎಡಿಟಿಂಗ್ ಆಗಿರ್ಬೋದು, ಮತ್ತು ನೆಟ್ವರ್ಕ್ ಸರಿಯಾಗಿ ನೆಟ್ವರ್ಕ್ ಸಿಗೋಲ್ಲ. ಇದೊಂದು ಹಳ್ಳಿ, ಚಿಕ್ಕ ಹಳ್ಳಿ ಇದೆ. ಇಲ್ಲೆಲ್ಲ ನೀವು ನೋಡ್ಬೋದು, ಪ್ರತಿಯೊಬ್ಬರು ಕೂಡ ಎಲ್ಲಿ ನೋಡಿದ್ರು ಕೂಡ ಎಲ್ಲ ಈ ಕಡೆಯಲ್ಲಿ ಎಲ್ಲ ಒಂದು ಹೊತ್ತು ಕುಡಿಯೋಕ್ಕೆ ನೀರೇ ಸಿಗೋಲ್ಲ. ಆ ಟೈಮ್ದಲ್ಲಿ ಆ್ಯಕ್ಚುಲಿ ಹೇಳ್ಬೇಕಾರೆ ನಿಮಗೆಲ್ಲರಿಗೂ ಅನಿಸುತ್ತೆ, ಕನ್ನಡ ಟೆಕ್ಸ್ ಆರಾಮಾಗಿದ್ದಾರೆ, ಲೈಫಲ್ಲಿ ಖುಷಿಯಾಗಿದ್ದಾರೆ ಅಂತ ಹೇಳಿ ಬಂದ್ಬಿಟ್ಟು ಏನೂ ಖುಷಿ ಇಲ್ಲ. ಆ್ಯಕ್ಚುಲಿ ಎಲ್ಲ ನಿಮ್ಮ ಪ್ರೀತಿನೇ ಹೇಳ್ಬೇಕು. ಯಾಕಂದರೆ ನಾವು ಬಡವ ಅಂತೀನಿ. ಯಾಕಪ್ಪ ಅನ್ಬೇಕಾರೆ ಇಷ್ಟು ಬಿಸಿಲಲ್ಲಿ ನಮ್ಮಂಥ ಮಿಡಲ್ ಕ್ಲಾಸ್ ಹುಡುಗರು ಕೆಲಸಕ್ಕೆ ಹೋಗ್ಬೇಕು. ಇಷ್ಟು ಬಿಸಿಲಲ್ಲಿ ನಮ್ಮ ಕಡೆ ಎಲ್ಲ ನಿಮ್ಮ ಜವಾಬ್ದಾರಿ ಇದ್ದಾರೆ ಗೊತ್ತಲ್ಲ. ಇಲ್ಲೆಲ್ಲ ನೀವು ನೋಡ್ಬೋದು, ನಮ್ಮ ಮನೆಗಳೆಲ್ಲ ನಿಮ್ಗೆ ಕಾಣಿಸ್ತಾ ಇಲ್ಲ. ಎಲ್ಲ ಮನೆಗಳು ನಮ್ಮ ಮನೆ ಬಿಟ್ಟಲ್ಲಿ ಹೊರಗಡೆ ಬಂದು ವೀಡಿಯೋ ಅಪ್ಲೋಡ್ ಮಾಡ್ತೀನಿ. ಪ್ರತಿದಿನ ಇಲ್ಲೇ ಬರ್ತೀನಿ. ನೋಡ್ಕೊಳ್ಳಿ ಟೈಮ್ ಎಷ್ಟಿದೆ, 1:22 ಆಗಿದೆ. ಇನ್ನೂ ಊಟ ಮಾಡಿಲ್ಲ, ಇಲ್ಲಿ ಬಂದಿದ್ದೀನಿ. ಯಾಕಪ್ಪ ವೀಡಿಯೋ ಅಪ್ಲೋಡ್ ಸರಿಯಾಗಿ ನೆಟ್ವರ್ಕ್ ಸಿಗೋಲ್ಲ, ಸರಿಯಾಗಿ ಇದನ್ನಾಗಲ್ಲ. ತುಂಬ ಪ್ರಾಬ್ಲಮ್ ಹೇಳ್ಬೇಕ್ರೆ. ಆ್ಯಕ್ಚುಲಿ ಯಾರ ಮುಂದೆ ಹೇಳೋದು ಪ್ರಾಬ್ಲಮ್ಮು, ನಿಮಗೆಲ್ಲರಿಗೇನು ಓನ್ಲಿ ವೀಡಿಯೋ ಅಪ್ಲೋಡ್ ಆಗಿರ್ಬೇಕು ಅಷ್ಟೇ. ಅಲ್ಲಿ ಬಟ್ ಆ ವೀಡಿಯೋ ಅಪ್ಲೋಡ್ ಮಾಡ್ಬೇಕಾರೆ ಎಷ್ಟು ಕಷ್ಟ ಆಗುತ್ತೆ ಅವ್ರಿಗೆ ಗೊತ್ತು, ಆ ಮಾಡೋರಿಗೆ ಗೊತ್ತು. ಅದನ್ನ ಎಡಿಟ್ ಮಾಡಿ ಅಪ್ಲೋಡ್ ಮಾಡಬೇಕು. ಮಧ್ಯಾಹ್ನ ಬಿಸಿಲಲ್ಲಿ ಇಲ್ಲಿದ್ದು ವೀಡಿಯೋ ಅಪ್ಲೋಡ್ ಮಾಡೋರಿಗೆ ಗೊತ್ತು. ತುಂಬ ಕಷ್ಟ ಆಗುತ್ತೆ, ಹೇಳ್ಕೋಬಾರ್ದು. ಅದ್ರ ಬಟ್ ಏನು ಮಾಡೋದು, ಎಲ್ಲರಿಗೂ ಗೊತ್ತಾಗಬೇಕಲ್ಲ ಒಬ್ಬ ಯೂಟ್ಯೂಬರ್ಸ್ ಲೈಫ್ ಯಾವ ರೀತಿ ಇರುತ್ತೆ ಅಂತ. ನಿಮಗೆ ಆ್ಯಕ್ಚುಲಿ ಅನಿಸಿರ್ಬೋದು. ಈಗ ನೋಡಿ, ಮಧ್ಯಾಹ್ನ ಬಿಸಿಲಲ್ಲಿ ನೋಡ್ಕೊಳ್ಬೋದು. ಪ್ರತಿದಿನ ವೀಡಿಯೋ ಅಪ್ಲೋಡ್ ಮಾಡ್ಬೇಕು, ಇಲ್ಲೇ ಬರಬೇಕು ಬಿಸಿಲಲ್ಲಿ. ತುಂಬ ಬಿಸಿಲು ಇರಲಿ, ಅದೇನಿಲ್ಲ, ಬಿಸಿಲು ಇರಬೇಕು. ಅದ್ರ ಬಿಟ್ಟು ಈ ರೀತಿ ಇಲ್ಲ. ಯಾಕಂದ್ರೆ ತುಂಬ ಕಷ್ಟಪಡ್ಬೇಕು ನೋಡಿ ಲೈಫ್ನಲ್ಲಿ. ತುಂಬ ಕಷ್ಟ. ಯಾಕಂದರೆ ಒಂದು ವೀಡಿಯೋ ಮಿನಿಮಮ್ ಹೋಗ್ಬಿಟ್ಟು 2-3 GB ಪರ್ ವೀಡಿಯೋ. 2-3 GB ನಿಮಗೋಸ್ಕರ ಕ್ವಾಲಿಟಿ ಕೊಡಬೇಕಂತ ಹೇಳಿ ಪ್ರತಿದಿನ ವೀಡಿಯೋ ಅಪ್ಲೋಡ್ ಮಾಡ್ತೀನಿ. ಆ ವೀಡಿಯೋ ಅಪ್ಲೋಡ್ ಮಾಡಿದ್ರೆ ಪ್ರತಿದಿನಕ್ಕೆ ನೆಟ್ಟು ಸಾಲಲ್ಲ, ನೆಟ್ವರ್ಕೇ ಬರೋಲ್ಲ. ಇಲ್ಲಿ ಒಂದು ಫೈಬರ್ ಕುಣಿಸ್ಬೇಕಾರೆ ಏನು ಪಾಪ ಮಾಡಿದ್ದೀನಿ ಆಮೇಲೆ ಯಾವ ಜನ್ಮದಲ್ಲಿ ಏನಪ್ಪ ಫೈಬರ್ ಕುಣಿಸ್ತೇನೆ, ಇನ್ಸ್ಟಾಲೇಷನ್ ಮಾಡ್ತೇನೆ ಅಂತ ಬಿಲ್ಡಿಂಗ್ ಇದು ಮಾಡೋದಕ್ಕೆ ಬಂದರು. ಆದ್ರೆ ಬಟ್ಟು ಅದು ಅನಿವಾರ್ಯದಲ್ಲಿ ಕುಂದಿಲ್ಲ ಫೈಬರ್. ಇಲ್ಲಿ ನೆಟ್ವರ್ಕ್ ಬರೋಲ್ಲ ಅಂತೇಳಿ ಫೈಬರ್ ಕೂಡ ಕ್ಯಾನ್ಸಲ್ ಆಯಿತು. ಬುಕ್ಕಿಂಗ್ ಮಾಡಿದೆ, ಫೈಬರ್ ಕೂಡ ಕ್ಯಾನ್ಸಲ್ ಆಯಿತು. ನಿಮಗೆಲ್ಲ ಅನ್ಬೋದು ಜೀವನ ತುಂಬ ಕಷ್ಟ ಇದೆ. ಆ್ಯಕ್ಚುಲಿ ಜೀವನದಲ್ಲಿ ಏನಾದರೂ ಒಂದು ಸಾಧನೆ ಮಾಡಬೇಕಂದ್ರೆ ಈ ಕಷ್ಟ. ಆ್ಯಕ್ಚುಲಿ ನಾನು ನಿಮಗೆ ಎಲ್ಲರಿಗೂ ಹೇಳ್ತೀನಿ, ಆ ದೇವರಲ್ಲಿ ಒಂದು ವಿನಂತಿ, ಯಾವ ಜನ್ಮದಲ್ಲಿ ಏನು ಪಾಪ ಮಾಡಿದ್ನೋ ಬಿಟ್ಟು ಗೊತ್ತಿಲ್ಲ. ಮುಂದಿನ ಜನ್ಮ ಅಂತ ಇದ್ದರೆ ಈ ರೀತಿ ಕಷ್ಟ ಕೊಡಬೇಡ. ಅದ್ರ ಜೊತೆ ನಮ್ಮಂಥ ಎಲ್ಲ ಯೂಟ್ಯೂಬ್ ಕ್ರಿಯೇಟರ್ಸ್ ಕೂಡ ಈ ರೀತಿ ಒಂದು ಯಾವುದೇ ಕಾರಣಕ್ಕೂ ಕಷ್ಟ ಕೊಡಬೇಡ. ಯಾಕಂದರೆ ಅವ್ರ ಲೈಫು ತುಂಬ ಕಷ್ಟ. ಸರಿಯಾಗಿ ಊಟ ನಾನು ನಿಮಗೆ ಹೇಳ್ಬೇಕಾರೆ ಯೂಟ್ಯೂಬರ್ಸು ಸರಿಯಾಗಿ ಊಟ ಮಾಡೋಕ್ಕಾಗಲ್ಲ, ಟೈಮ್ ಸಿಗೋಲ್ಲ ಸರಿಯಾಗಿ. ಮತ್ತು ಸರಿಯಾಗಿ ನಿದ್ದೆ ಮಾಡೋಕ್ಕೆ ಟೈಮ್ ಸಿಗೋಲ್ಲ, ಸರಿಯಾಗಿ ಇರೋಕ್ಕೆ ಆಗಲ್ಲ. ಯಾಕಂದ್ರೆ ನೆಮ್ಮದಿ ಇರೋಲ್ಲ. ಯಾವ್ದಾರ ಒಂದು ವೀಡಿಯೋ ಅಪ್ಲೋಡ್ ಮಾಡಬೇಕು, ಸರಿಯಾಗಿ ಟೈಮ್ ಟು ಟೈಮ್ ಊಟ ಮಾಡೋಕ್ಕಾಗಲ್ಲ, ಟೈಮ್ ಟು ಟೈಮ್ ನಿದ್ದೆ ಮಾಡೋಕ್ಕಾಗಲ್ಲ. ಯಾಕಂದರೆ ಈಗಿನ ದಿನದಲ್ಲಿ ಯಾವ ಒಂದು ವೀಡಿಯೋ ಬರುತ್ತೆ, ಯಾವ ಟಾಪಿಕ್ ಬಗ್ಗೆ ವೀಡಿಯೋ ಅಪ್ಲೋಡ್ ಮಾಡ್ಬೇಕಂದ್ರೆ ತುಂಬ ಗೊಂದಲ. ಯಾಕಂದರೆ ಈಗ ಯಾವುದಾದ್ರು ಒಂದು ಅಪ್ಡೇಟ್ ಬಂದರೆ ಸಡನ್ನಾಗಿ ಒಂದು ವೀಡಿಯೋ ಅಪ್ಲೋಡ್ ಮಾಡಬೇಕು. ಯಾಕಂದರೆ ಫಸ್ಟ್ ನಾನು ವೀಡಿಯೋ ಅಪ್ಲೋಡ್ ಮಾಡಿದ್ರೆ ನನ್ನ ವೀಡಿಯೋಗೆ ಚೆನ್ನಾಗಿ ವ್ಯೂಸ್ ಬರುತ್ತೆ, ಚೆನ್ನಾಗಿ ರೆಸ್ಪಾನ್ಸ್ ಸಿಗುತ್ತೆ ಅಂತ ಕಷ್ಟಪಟ್ಟು ಒಂದು ವೀಡಿಯೋ ಅಪ್ಲೋಡ್ ಮಾಡಿರ್ತೆ. ಅದ್ರ ಬಟ್ ಸರಿಯಾಗಿ ರೀಚ್ ಆಗಲಿಲ್ಲ, ತುಂಬ ಬೇಜಾರಾಗುತ್ತೆ. ಆ್ಯಕ್ಚುಲಿ ಬಂದ್ಬಿಟ್ಟು ನೀವು ನೋಡ್ಕೊಳ್ಬೋದು. ಈಗ 10th ಇಲ್ಲಿ ಎಕ್ಸಾಮ್ ಇದೆ, ಆದರೂ ಕೂಡ ಇಲ್ಲಿ ಬಂದಿದ್ದೀನಿ. ಏನು ಮಾಡೋದು, ವೀಡಿಯೋ ಅಪ್ಲೋಡಿಂಗ್ ಅಲ್ಲ. ಪೊಲೀಸ್ ಸಾಹೇಬ್ರು ಎಲ್ಲಿದ್ದಾರೆ ಹಿಂದ್ಗಡೆ, ಅವ್ರಿಗೆ ಕೂಡ ಹೇಳ್ಕೊಂಡಿದ್ದೆ, ಸರ್ ವೀಡಿಯೋ ಅಪ್ಲೋಡ್ ಮಾಡೋದಕ್ಕೆ ಬಂದಿದ್ದೀನಿ ಅಂತ. ಏನಿಲ್ಲ, ಪ್ರಾಬ್ಲಮ್ ಇಲ್ಲ, ಅಪ್ಲೋಡ್ ಮಾಡಿ ಅಂತ ಹೇಳಿ. ಏನು ಮಾಡೋದು, ಯೂಟ್ಯೂಬರ್ಸ್ ಲೈಫ್ ಅಂದರೆ ನೋಡೋದಕ್ಕೆ ಮಾತ್ರ. ಈ ಕನ್ನಡ ಟೆಕ್ಸ್ ಯೂಟ್ಯೂಬರ್ಸ್ ನಾನು ಒಬ್ಬನೇ ಅಲ್ಲ, ಎಲ್ಲ ಯೂಟ್ಯೂಬರ್ಸ್ ನೋಡೋದಕ್ಕೆ ಅವನೇನು ಯೂಟ್ಯೂಬ್ನಲ್ಲಿ ವೀಡಿಯೋ ಮಾಡ್ತಾನೆ, ಮನೇಲಿ ಕೂತು ಆರಾಮಾಗಿ ಮನೇಲಿ ಕೂತು ಮಾಡ್ತೀವಿ. ಅದ್ರ ತಕ್ಕಂತೆ ಕಷ್ಟಪಡ್ತಾ ಇರ್ತೀವಿ. ಅದು ಯಾರು ನೋಡೋಲ್ಲ. ನೀವು ಯಾರಾದರೂ ಒಬ್ಬರು ಯೂಟ್ಯೂಬರ್ಸ್ ಇದ್ದಾರೆ, ಯೂಟ್ಯೂಬರ್ಸ್ ಕಷ್ಟ ನೀವು ಏನಂತ ಕೇಳಿ. ಒಂದು ವೀಡಿಯೋ ಅಪ್ಲೋಡ್ ಮಾಡ್ಬೇಕಾರೆ ಎಷ್ಟು ಪ್ರೊಸೀಜರ್ ಇರುತ್ತೆ, ಎಲ್ಲಿ ನಿಲ್ಲಬೇಕು, ಯಾವ ನೆಟ್ವರ್ಕ್ ಇರಲಿಲ್ಲ, ಒಂದು ಊಟ ಮಾಡಲ್ಲ. ಮತ್ತು ನೆಟ್ವರ್ಕ್ ಇಲ್ಲಿಂದ 2 ಕಿಲೋಮೀಟ್ರು ನಡ್ಕೋತಾಗಿ ವೀಡಿಯೋ ಅಪ್ಲೋಡ್ ಮಾಡಿದ್ದೀನಿ ನಾನು ಸ್ಟಾರ್ಟಿಂಗ್ ದಿನದಲ್ಲಿ ಬಂದುಬಿಟ್ಟು. ಅದೆಲ್ಲ ನಾನು ಎಲ್ಲಿ ಶೇರ್ ಮಾಡಿಲ್ಲ. ಯಾಕೆ ಶೇರ್ ಮಾಡಬಾರ್ದು?
ಎಲ್ಲ ಯೂಟ್ಯೂಬರ್ಸ್ ನನ್ನ ಲೈಫ್ ಇನ್ನೊಬ್ರಿಗೆ ಗೊತ್ತಾಗ್ಬಾರ್ದು, ನಾನು ನಿಮಗೆ ಯಾವುದೇ ಕಾರಣಕ್ಕೂ ಮುಚ್ಚುಮರೆ ಮಾಡಬಾರ್ದಂತ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಆ್ಯಕ್ಚುಲಿ ಬಂದ್ಬಿಟ್ಟು ಈ ಬಿಸಿಲಲ್ಲಿ ಬಂದು ನಾನು ಈ ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಅಂದರೆ ಯಾವ ಒಂದು ಕಾರಣಕ್ಕೋಸ್ಕರ, ದುಡ್ಡುಗೋಸ್ಕರ ಅಲ್ಲ. ಆ್ಯಕ್ಚುಲಿ ಬಂದ್ಬಿಟ್ಟು ನಾನು ನಿಮಗೆ ಹೇಳ್ತೀನಿ, ನಿಮ್ಮ ಪ್ರೀತಿಗೋಸ್ಕರ. ನಾನು ಜೀವನದಲ್ಲಿ ಹುಟ್ಟಿದ್ದೀನಿ, ಸಾಯೋವಾಗ ಒಬ್ಬರಾದರೂ ನೆನೆಸ್ಬೇಕು. ನಾನು ಈ ಮಿಡಲ್ ಕ್ಲಾಸ್ ಅಂದರೆ ಈ ಕುಟುಂಬದ ಒಬ್ಬ ಹುಡುಗ, ನನ್ನೊಂದು ಡ್ರೀಮ್ ಇದೆ. ನಾನು ಏನು ಮಾಡ್ತೀನೋ ಬಿಡ್ತೀನೋ ಗೊತ್ತಿಲ್ಲ. ನಮ್ಮ ಮಿಡಲ್ ಕ್ಲಾಸ್ ಈ ಮನೆಗಳು ನೀವು ನೋಡಿದರೆ ಎಲ್ಲ ಇದ್ನಂತಾರೆ, ಎಲ್ಲ ಪತ್ರಾಸು ಎಲ್ಲ ನೀರಲ್ಲೇ ಸೋರುತ್ತೆ. ಆದರೆ ಬಟ್ ನನ್ನಿಂದ ಏನಾದರೂ ಒಂದು ಹೆಲ್ಪ್ ಆಗಬೇಕು, ಒಳ್ಳೇದಾಗಬೇಕು, ಅದೊಂದೇ ಆಸೆ. ನಾನು ಸಾಯೋದ್ರಲ್ಲಿ ಎಲ್ಲರಿಗೊಂದು ಏನಾದರೂ ಒಂದು ಕನಸು ಅಂದರೆ ಏನಾದರೂ ರೆಸ್ಪಾನ್ಸ್ ಆಗಬೇಕು, ರೆಸ್ಪಾನ್ಸ್ ಸಿಗಬೇಕು. ಯಾರಾದರೂ ಈ ವಿಡಿಯೋ ರಾಜಕಾರಣಿಗಳು ನೀವು ಯಾರಾದರೂ ಒಬ್ಬರು ನೋಡ್ತಾ ಇದ್ದಾರೆ, ದಯವಿಟ್ಟು ಅದನ್ನು ಈ ನಮ್ಮ ಒಂದು ಊರಿಗೆ ವಿಸಿಟ್ ಕೊಡ್ಬೋದು ನೀವು ಪ್ರತಿಯೊಬ್ಬರು ಕೂಡ. ಇಲ್ಲಿದ್ದಂಥ ಮನೆಗಳು ಅವರೊಂದು ಪರಿಸ್ಥಿತಿ ನೀವು ನೋಡಿದ್ರೆ ನಿಮಗೆ ಒಂದೊತ್ತು ಊಟ ಕೂಡ ಆಗಲ್ಲ, ಆ ರೀತಿ ಇದೆ. ಅಂಥದ್ರಲ್ಲಿ ನಾನು ಎಜುಕೇಷನ್ ಬಿಟ್ಟು ಎಲ್ಲ ಬಿಟ್ಟು ಈಗ ಇದ್ರ ಮೇಲೆ ನಿಂತಿದ್ದೀನಿ, ಯೂಟ್ಯೂಬ್ ಮೇಲೆ ಡಿಪೆಂಡ್ ಆಗಿದ್ದೀನಿ. ಅಂದರೆ ಯಾಕಂದ್ರೆ ನಿಮ್ಮ ಪ್ರೀತಿ ನಿಮ್ಮ ಸಪೋರ್ಟ್ನಿಂದ ಮಾಡಿದ್ದೀನಿ. ಇದೇ ರೀತಿ ಕೂಡ ಇನ್ನು ಮುಂದೆ ಇದು ಕಷ್ಟ ಆಗಲಿ, ಎಷ್ಟೇ ಕಷ್ಟ ಬರಲಿ, ಇದು ಯಾವುದೇ ಕಷ್ಟಕ್ಕೂ ನಾನು ಜೇರಲ್ಲ. ಯಾಕಂದರೆ ಸ್ಟಾರ್ಟಿಂಗ್ನಿಂದಲೇ ಎಷ್ಟೋ ಕಷ್ಟ ಬಂದರೂ ಕೂಡ ನಾನು ಸರಿದಿಲ್ಲ, ಇದಕ್ಕೆ ಸರಿಯಲ್ಲ. ಎಷ್ಟೇ ಕಷ್ಟ ಆಗಲಿ ಇಲ್ಲಿ ನಾನು ಇನ್ನೂ 1 ಅವರ್ಸ್ ನಿಲ್ತೀನಿ ನೋಡಿ, ಇಲ್ಲಿ ಇನ್ನೂ 1 ಅವರ್ಸ್ ನಿಲ್ತೀನಿ, ಇನ್ನೂ 2 ಅವರ್ಸ್ ನಿಲ್ತೀನಿ. ಪ್ರತಿದಿನ ಇಲ್ಲೇ ನಿಂತು ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ನನಗೇನು ಪ್ರಾಬ್ಲಮ್ ಆಗಲ್ಲ. ಎಷ್ಟು ಕಷ್ಟ ಆದರೂ ಕೂಡ ನಾನು ಒಳ್ಳೆಯದಕ್ಕೆ ನನಗೆ ಎಷ್ಟು ಕಷ್ಟಪಡ್ತೀನಿ ಅಷ್ಟು ನನಗೆ ರಿಚ್ ಆಗ್ತೀನಿ. ನಿಮ್ಮ ಜೊತೆ ಮಾತಾಡ್ತೀನಿ, ಅಷ್ಟು ನಾನು ಕನ್ನಡ ಟಿಕೆಟ್ಸ್ ಫ್ಯಾನ್ವರ್ಸ್ ಪ್ರತಿಯೊಬ್ಬರು ಕೂಡ ನಾಲೆಜ್ ಶೇರ್ ಮಾಡ್ತೀನಿ. ಅದಕ್ಕೋಸ್ಕರ ಪ್ರತಿದಿನ ಈ ರೀತಿ ನಾನು ವಿಡಿಯೋ ಅಪ್ಲೋಡ್ ಮಾಡೋದು ಪ್ರತಿಯೊಬ್ಬರು ಕೂಡ. ಇನ್ನೊಂದು ಜಸ್ಟ್ ನಾನು ಈ ಒಂದು ವಿಡಿಯೋದಲ್ಲಿ ಹೇಳಿದ್ದೀನಿ, ಈ ಕನ್ನಡ ಟಿಕೆಟ್ಸ್ ಅವ್ರು ಏನು ಯಾವ ರೀತಿ ವಿಡಿಯೋ ಯೂಟ್ಯೂಬರ್ಸ್ ಲೈಫ್ ಯಾವ ರೀತಿ ಎಲ್ಲ ನಾನು ಈ ಒಂದು ವಿಡಿಯೋ ಶೇರ್ ಮಾಡಿದ್ದೀನಿ. ನಾನು ಯಾವುದೊಂದು ಮುಚ್ಚುಮರೆ ಮಾಡಿಲ್ಲ, ಪ್ರತಿಯೊಬ್ಬರು ಕೂಡ ಹೇಳ್ತೀನಿ, ಎಲ್ಲರಿಗೆ ಹೇಳ್ತೀನಿ, ದಯವಿಟ್ಟು ಯಾವುದೇ ಒಬ್ಬ ಯೂಟ್ಯೂಬರ್ಸ್ ಇರಲಿ, ನಿಮಗೆ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡೋಕ್ಕಾಗಲಿಲ್ಲ ಅಂದ್ರೆ ಇನ್ನೊಬ್ಬರಿಗೆ ಸಪೋರ್ಟ್ ಮಾಡಿ. ಅದನ್ನ ಬಿಟ್ಟು ಇನ್ನೊಬ್ಬರು ಯಾವುದೇ ಕಾರಣಕ್ಕೂ ಕಾಲೆಯಲ್ಲಿ ಬೇಡಿ, ನಮ್ಮ ಕನ್ನಡ ಯೂಟ್ಯೂಬರ್ಸ್ ಬೆಳೆಸಿ ಅಂತ ಈ ಒಂದು ಮುಸ್ಲಿಂ ಪ್ರತಿಯೊಬ್ಬ ಕಂಟೆಂಟ್ ಮೆಂಬರ್ಸ್ ಎಲ್ಲರೂ ಕೂಡ. ಮತ್ತೆ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಟೈಮ್ ಕೂಡ ವೀಡಿಯೋ ಅಪ್ಲೋಡ್ ಇದೆ, ಇನ್ನೂ ತಮ್ನೇಲ್ ಮಾಡಬೇಕು, ಅಡ್ಜಸ್ಟ್ ಮಾಡಿ ವೀಡಿಯೋ ಅಪ್ಲೋಡ್ ಮಾಡಬೇಕು, ಬೇಗ ವೀಡಿಯೋ ಅಪ್ಲೋಡ್ ಮಾಡಬೇಕು. ಪ್ರತಿಯೊಬ್ಬರು ಕೂಡ ಜೈನ್ ಒಂದೇ ಮಾತ್ರ. ಮತ್ತೆ ನಾನು ಸಿಗ್ತೀನಿ ಎಲ್ಲರಿಗೂ ನೆಕ್ಸ್ಟ್ ವಿಡಿಯೋದಲ್ಲಿ. ಎಲ್ಲರಿಗೂ ಬಾಯ್.